ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮತ್ತು ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ವೈಕುಂಠ ಏಕಾದಶಿಯ ಕತೆ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಕಲ್ಪಾಂತ್ಯದಲ್ಲಿ ಮಹಾವಿಷ್ಣು ವಟಪತ್ರಶಾಹಿಯಾಗಿ ಯೋಗ ನಿದ್ರೆಯಲ್ಲಿದ್ದಾಗ ಆತನ ಕಿವಿಯ ಗುಗ್ಗೆಯಿಂದ ಇಬ್ಬರು ರಾಕ್ಷಸರು ಜನಿಸುತ್ತಾರೆ. ಬ್ರಹ್ಮನ ಪ್ರೇರಣೆಯಿಂದ ಅವರಲ್ಲಿ ವಾಯು ಸಂಚಾರವಾಗುತ್ತದೆ. ರಾಕ್ಷಸರಾಗಿ ಬಲಶಾಲಿಗಳಾದ ಅವರು ಮಹಾಬಲರಾಗಿ ದೇವಲೋಕವನ್ನೇ ವಶಪಡಿಸಿಕೊಳ್ಳುತ್ತಾರೆ. ಬ್ರಹ್ಮ ಅವರನ್ನು ಸ್ಪರ್ಶಿಸಿ ನೋಡಲು ಒಬ್ಬ ಮೃದುವಾಗಿ ಕಂಡ, ಅವನೇ ಮಧು. ಮತ್ತೊಬ್ಬ ಕಲ್ಲಿನಂತೆ ಕರ್ಕಶವಾಗಿ ಕಂಡ, ಅವನೇ ಕೈಟಭ. ಪರಾಕ್ರಮಿಗಳಾದ ಮಧು, ಕೈಟಭ ಇವರನ್ನು ವಿಷ್ಣು ಸಂಹರಿಸಿದ. ವೈಕುಂಠ ಲೋಕದ ಉತ್ತರ ದ್ವಾರದ ಮೂಲಕ ಅವರನ್ನು ಪ್ರವೇಶಿಸುವಂತೆ ಮಾಡಿ ಸದ್ಗತಿ ಕರುಣಿಸುತ್ತಾನೆ. ಸದ್ಗತಿ ಕರುಣಿಸಿದ್ದು ಏಕಾದಶಿಯಂದು ವಿಶೇಷ ದ್ವಾರವನ್ನು ನಿರ್ಮಿಸಿ ಅದರ ಮೂಲಕ ಪ್ರವೇಶಿಸಿ ದೇವರ ದರ್ಶನ ಪಡೆಯುವ ಆಚರಣೆ ಇಂದು ಪ್ರಚಲಿತಕ್ಕೆ ಬಂದಿದೆ. ಭಕ್ತಿಪೂರ್ವಕವಾಗಿ ದೇವರಿಗೆ ಶರಣಾದರೆ ಸದ್ಗತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಅಮೃತ ಸಿಕ್ಕಿದ ದಿನ. ಒಂದು ದಿನ ಋಷಿ ದೂರ್ವಾಸ ಮುನಿ ಇಂದ್ರನ ಆಸ್ಥಾನಕ್ಕೆ ಬಂದು ಬಹಳ ಗೌರವದಿಂದ ಇಂದ್ರನಿಗೆ ಹೂವಿನ ಹಾರವನ್ನು ಅರ್ಪಿಸುತ್ತಾನೆ. ಇಂದ್ರನು ಈ ಹಾರವನ್ನು ತೆಗೆದುಕೊಂಡು ತನ್ನ ಆನೆ ಐರಾವತದ ಹಣೆಯ ಮೇಲೆ ಇಡುತ್ತಾನೆ. ಆನೆಯು ಹಾರವನ್ನು ಸೊಂಡಲಿನಿಂದ ತೆಗೆದುಕೊಂಡು ಭೂಮಿಯ ಮೇಲೆ ಎಸೆಯುತ್ತದೆ. ನಾನು ನೀಡಿದ ಹಾರಕ್ಕೆ ಅಗೌರವ ತೋರಿದ್ದಕ್ಕೆ ದೂರ್ವಾಸ ಮುನಿ ಕೋಪಗೊಂಡು, ನಿನಗೆ ಅಹಂಕಾರ ಬಂದಿದೆ. ಹೇಗೆ ನನ್ನ ಹಾರವನ್ನು ನೆಲಕ್ಕೆ ಎಸೆದು ಹಾಳು ಮಾಡಿದೆಯೋ ಅದೇ ರೀತಿ ನಿನ್ನ ರಾಜ್ಯವು ಹಾಳಾಗಲಿ ಎಂದು ಇಂದ್ರನಿಗೆ ಶಾಪ ಕೊಟ್ಟನು. ದೂರ್ವಾಸನ ಶಾಪದ ಪರಿಣಾಮದಿಂದ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಎಲ್ಲ ತರಕಾರಿ ಉತ್ಪನ್ನಗಳು ಮತ್ತು ಸಸ್ಯಗಳು ಸಾಯಲು ಪ್ರಾರಂಭಿಸುತ್ತದೆ. ಪುರುಷರು ದಾನ ಮಾಡುವುದನ್ನು ನಿಲ್ಲಿಸುತ್ತಾರೆ. ಮನಸ್ಸುಗಳು ಭ್ರಷ್ಟವಾಗುತ್ತದೆ. ಅಮರಾವತಿಯಲ್ಲಿ ದೇವರುಗಳು ದುರ್ಬಲರಾಗುತ್ತಾರೆ. ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸುತ್ತಾರೆ. ಸೋತ ನಂತರ ಇಂದ್ರಾದಿ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಮೊರೆ ಇಡುತ್ತಾರೆ. ಆಗ ಅಮೃತ ಪಡೆಯಬೇಕೆಂದು ಹೇಳಿದ ವಿಷ್ಣು, ನೀವು ಮತ್ತು ರಾಕ್ಷಸರು ಸಮುದ್ರ ಮಥನ ಮಾಡಬೇಕು ಎಂದು ಸೂಚಿಸುತ್ತಾನೆ. ವೈಕುಂಠ ಏಕಾದಶಿಯ ಪವಿತ್ರ ದಿನದಂದು ಸಮುದ್ರ ಮಂಥನ ನಡೆಯಿತು. ದೇವರು ಮತ್ತು ರಾಕ್ಷಸರು ಸಮುದ್ರ ಮಂಥನ ಅಮೃತಕ್ಕಾಗಿ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಮೊದಲು ಕಠೋರವಾದ ವಿಷ ಜನಿಸಿತು. ನಂತರ ಜ್ಯೇಷ್ಠಾದೇವಿ ಜನಿಸಿದಳು. ಬಳಿಕ ಲಕ್ಷ್ಮಿ ಹಾಲ್ಗಡಲಿನಿಂದ ಹೊರಬಂದಳು. ಕೊನೆಯದಾಗಿ ಸಿಕ್ಕಿದ್ದು ಅಮೃತವನ್ನು ಮೋಹಿನಿ ರೂಪದಲ್ಲಿದ್ದ ವಿಷ್ಣು ದೇವತೆಗಳಿಗೆ ನೀಡಿದಳು. ಅಮೃತ ಸಿಕ್ಕಿದ ಈ ಮಂಗಳಕರ ದಿನದಂದು ಮೃತಪಡುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ಮಹಾವಿಷ್ಣುವಿನ ನಿವಾಸ ವೈಕುಂಠ ದ್ವಾರವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಏಕಾದಶಿ ವ್ರತವನ್ನು ಯಾರು ಭಕ್ತಿಯಿಂದ ಆಚರಿಸುತ್ತಾರೋ ಅವರ ಎಲ್ಲ ಕಷ್ಟಗಳು ಹಾಗೂ ಸಮಸ್ಯೆಗಳನ್ನು ವಿಷ್ಣು ಪರಿಹಾರ ಮಾಡುತ್ತಾನೆ. ವೈಕುಂಠ ಏಕಾದಶಿ ಪುಷ್ಯ ಶುಕ್ಲ ಏಕಾದಶಿ ಕೃತಕ ನಕ್ಷತ್ರ, ದಿನಾಂಕ ಶುಕ್ರವಾರ 10 ಜನವರಿ 2025, ತಿಥಿ ಪ್ರಾರಂಭ 9 ಶುಕ್ರವಾರ ಜನವರಿ 2025 ಮಧ್ಯಾಹ್ನ 12:22 ತಿಥಿ ಅಂತ್ಯ 10:19 ಬೆಳಗ್ಗೆ 10 ಜನವರಿ 2025 ವೈಕುಂಠ ಏಕಾದಶಿಯನ್ನು ಮೋಕ್ಷ ಏಕಾದಶಿ ಮತ್ತು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಭಗವಾನ್ ಮಹಾವಿಷ್ಣುವು ದೈವಿಕ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಗರುಡ ವಾಹನದೊಂದಿಗೆ ನಮ್ಮ ಭೂಮಿಗೆ ಇಳಿಯುತ್ತಾರೆ ಮತ್ತು ಮುಕ್ಕೋಟಿ ದೇವರುಗಳು ಮತ್ತು ದೇವತೆಗಳು ಮತ್ತು ಎಲ್ಲ ವಿಷ್ಣು ದೇವಾಲಯದಲ್ಲಿ ದರ್ಶನ ನೀಡುತ್ತಾರೆ. ಆದ್ದರಿಂದ ಈ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರವು ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ಎಲ್ಲರಿಗೂ ಮುಕ್ತವಾಗಿ ತೆರೆದಿರುತ್ತದೆ. ಭಗವಾನ್ ಮಹಾವಿಷ್ಣು ವೈಕುಂಠದಿಂದ ಈ ವಿಶೇಷ ಏಕಾದಶಿ ದಿನದಂದು ಎಲ್ಲರೂ ಏಕಾದಶಿ ತಿಥಿಯು 10 ಜನವರಿ 2025 ಬೆಳಗ್ಗೆ 10:19 ಕೊನೆಗೊಳ್ಳುತ್ತದೆ. 10/1/2025 ಬೆಳಗ್ಗೆ 10:20 ಶುಕ್ರವಾರದಂದು ದ್ವಾದಶಿ ತಿಥಿ ಪ್ರಾರಂಭವಾದಾಗ ವ್ರತವನ್ನು ಮುರಿಯಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಉಪವಾಸವನ್ನು ಮುರಿಯಬೇಕು. ಏಕಾದಶಿ ತಿಥಿ ವ್ರತ ಮಾಡುವವರು ಅಭ್ಯಂಗ ಸ್ನಾನ ಮಾಡಿ ವ್ರತ ಮಾಡುವ ಸಂಕಲ್ಪ ಮಾಡಿ ತಿಥಿ ಮುಗಿಯುವವರೆಗೂ ಮೇಲೆ ಹೇಳಿದಂತೆ ಊಟ ಏನನ್ನು ತೆಗೆದುಕೊಳ್ಳದೆ ನೀರನ್ನು ತೆಗೆದುಕೊಳ್ಳುವ ಮೂಲಕ, ಎಳನೀರನ್ನು ಸೇವಿಸುವ ಮೂಲಕ ಅಥವಾ ಹಣ್ಣು ಅಥವಾ ಹಣ್ಣಿನ ರಸವನ್ನು ಸೇವಿಸುವ ಮೂಲಕ ಉಪವಾಸ ಮಾಡಬಹುದು. ಗಮನಿಸಿ,
ಮಸಾಲೆ ಪದಾರ್ಥಗಳು, ಅಕ್ಕಿ ಅಥವಾ ಉಪ್ಪು ಇರುವ ಆಹಾರಗಳೊಂದಿಗೆ ಏನನ್ನೂ ತೆಗೆದುಕೊಳ್ಳಬಾರದು. ಆರೋಗ್ಯ ಸಮಸ್ಯೆಗಳಿರುವವರು ಭಕ್ತರು ಉಪವಾಸ ವ್ರತವನ್ನು ಗಮನಿಸಬೇಕಾಗಿಲ್ಲ. 80 ವರ್ಷ ಮೇಲ್ಪಟ್ಟವರು, ಹಿರಿಯರು, ಭಕ್ತರು ಉಪವಾಸ ವ್ರತವನ್ನು ಆಚರಿಸುವಂತಿಲ್ಲ. ಉಪವಾಸದ ದಿನವಿಡೀ ಸಾಧ್ಯವಾದಷ್ಟು ಸಲ ವಿಷ್ಣು ಸಹಸ್ರನಾಮ ಪಠಿಸಿ ಭಗವಾನ್ ಮಹಾವಿಷ್ಣುವಿನ ಮಂತ್ರವನ್ನು ಉಚ್ಚರಿಸಬೇಕು. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ರಾಮಕೃಷ್ಣ ಹರೇ ಎಂದು ಮನಸ ವಾಚ ಕಾಯ ಯಾವಾಗಲೂ ಮಹಾವಿಷ್ಣುವಿನ ಕಮಲದ ಪಾದಗಳ ಮೇಲೆ ನೀವೇ ಎಂದು ಒಪ್ಪಿಸಿ. ವೈಕುಂಠ ಏಕಾದಶಿಯ ದಿನದಂದು ಭಕ್ತರು ಉತ್ತರ ದ್ವಾರದ ಮೂಲಕ ಹಾದು ಹೋದರೆ ಅವರ ಜೀವನದ ಕೊನೆಯಲ್ಲಿ ವೈಕುಂಠವನ್ನು ಪಡೆಯುತ್ತಾರೆ. ಅವರ ಪಾಪಗಳು ಮತ್ತು ದೋಷಗಳು ತೊಳೆಯಲ್ಪಡುತ್ತವೆ. ಯಾರಾದರೂ ಭಕ್ತಿ ಮತ್ತು ಏಕಾಗ್ರತೆಯಿಂದ ಉತ್ತರ ದ್ವಾರದ ಮೂಲಕ ಹಾದು ಹೋಗುವ ಭಕ್ತರು ತನ್ನ ಅಹಂಕಾರವನ್ನು ಚೂರು ಚೂರು ಮಾಡದ ಹೊರತು ಮೋಕ್ಷವನ್ನು ಪಡೆಯುವುದಿಲ್ಲ. ಅವರಲ್ಲಿರುವ ನಾನು ಅನ್ನು ಬಿಟ್ಟು ಮತ್ತು ಇದು ನನ್ನದು ಎಂಬುದು ಇರಬಾರದು ಮತ್ತು ಯಾವುದೂ ನನ್ನದಲ್ಲ ಎನ್ನುವ ಕಾರಣದಿಂದ ಭಕ್ತರು ಈ ಜನ್ಮದಲ್ಲಿಯೇ ವೈಕುಂಠದಲ್ಲಿ ಭಗವಾನ್ ಮಹಾವಿಷ್ಣುವಿನ ಪಾದಗಳಲ್ಲಿ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯುತ್ತಾರೆ. ಅವರು ಈ ಜನ್ಮದಲ್ಲಿಯೇ ವೈಕುಂಠವನ್ನು ಪಡೆಯುತ್ತಾರೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.